ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಶ್ರೀ ಮೂಕಾಂಬಿಕಾ ಪವರ್ ಟೂಲ್ಸ್ ಸೇಲ್ಸ್ ಅಂಡ್ ಸರ್ವಿಸ್. ನಮ್ಮಲ್ಲಿ ಎಲ್ಲ ತರಹದ ಕೃಷಿ ಯಂತ್ರೋಪಕರಣ ಹಾಗೂ ಪವರ್ ಟೂಲ್ಸ್ಗಳನ್ನು ಮಾರಾಟ ಮತ್ತು ರಿಪೇರಿ ಮಾಡಿಕೊಡಲಾಗುವುದು. ಶ್ರೀ ಸಾಯಿರಾಮ್ ಕಾಂಪ್ಲೆಕ್ಸ್, ಮುಳ್ಳಿಕಟ್ಟೆ, ಹೊಸಾಡು. ಶ್ರೀ ಕಾಳಿಕಾಂಬಾ ಫರ್ನಿಚರ್ಸ್, ತ್ರಾಸಿ. ಫರ್ನಿಚರ್ ಮತ್ತು ಇಂಟೀರಿಯರ್ ಡೆಕೋರೇಟರ್ಸ್. ಪ್ರೊಪ್ರೈಟರ್ ದಿನೇಶ್ ಆಚಾರ್ಯ. ಮೊಬೈಲ್ 9535290035. ಸತೀಶ್ ಕೋಟ್ಯಾನ್, ಸುಶಾನ್ ಪ್ಲಾಜಾ, ಪುರಸಭೆ ಮುಖ್ಯ ರಸ್ತೆ, ಕುಂದಾಪುರ, ಉಡುಪಿ ಜಿಲ್ಲೆ. ಖ್ಯಾತ ಗಾಯಕರು ಡಾಕ್ಟರ್ ಕೃಷ್ಣರಾವ್ HV. ಮಯೂರ ಕ್ಲಿನಿಕ್, ಕೋಟ, ಉಡುಪಿ ಜಿಲ್ಲೆ. ಮಾಧವ ಆರ್ ಪಾಲನ್, ವ್ಯವಸ್ಥಾಪನಾ ಸಮಿತಿ ಸದಸ್ಯರು, ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನ, ಕಾಪು, ಉಡುಪಿ ಜಿಲ್ಲೆ. ವಿಶ್ವಾಸ್ ಜನರಲ್ ಸ್ಟೋರ್, ತ್ರಾಸಿ, ಕುಂದಾಪುರ ತಾಲೂಕು. ಶ್ರೀ ಮಾರಿಕಾಂಬಾ ಇಂಡಸ್ಟ್ರೀಸ್, ಕೊಡಪಾಡಿ, ಗುಜ್ಜಾಡಿ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ರೆಡಿಮೇಡ್ ಕಾಂಪೌಂಡ್ ವಾಲ್ಗಾಗಿ ಸಂಪರ್ಕಿಸಿ ಪ್ರೊಪ್ರೈಟರ್ ತೇಜ ದೇವಾಡಿಗ. ಮೊಬೈಲ್ 9438314722 73382137999. ಸತೀಶ್ ಸಾಲ್ಯಾನ್, ಕಿಸಾನ್ ಘಟಕದ ಅಧ್ಯಕ್ಷರು, ಬ್ರಹ್ಮಾವರ ಬ್ಲಾಕ್ ಕಾಂಗ್ರೆಸ್ ಸಮಿತಿ, ಉಡುಪಿ ಜಿಲ್ಲೆ. ದಿನಕರ ಶೆಟ್ಟಿ ಹೆರ್ಗ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಭಾರತೀಯ ಜನತಾ ಪಕ್ಷ, ಉಡುಪಿ ಜಿಲ್ಲೆ. ಅನಂತಕೃಷ್ಣ ಭಟ್, 30 ವರ್ಷಗಳಿಂದ ಗ್ರಾಹಕರ ಸೇವೆಯಲ್ಲಿ ಹೋಟೆಲ್ ಶಾಂತಲಾ ರಿಫ್ರೆಶ್ಮೆಂಟ್, ಹಾಲಾಡಿ ರಸ್ತೆ, ಕೋಟೇಶ್ವರ, ಉಡುಪಿ ಜಿಲ್ಲೆ. ಕಳೆದ 20 ವರ್ಷಗಳಿಂದ ಗ್ರಾಹಕರ ಸೇವೆಯಲ್ಲಿ ಮನೆ ಮಾತಾಗಿದೆ ಲೋಬೋ ಪೌಲ್ಟ್ರಿ ಫಾರ್ಮ್, ಅಪೋಸಿಟ್ ಸಿಂಡಿಕೇಟ್ ಬ್ಯಾಂಕ್, ಸಾಲಿಗ್ರಾಮ, ಉಡುಪಿ ಜಿಲ್ಲೆ. ಪ್ರೊಪ್ರೈಟರ್ ಗ್ರೇಸಿಯನ್ ಲೋಬೋ. ಮೊಬೈಲ್ 9486236629. ನೂತನವಾಗಿ ಆರಂಭಗೊಂಡಿದೆ ಬೃಂದಾವನ ಗ್ರ್ಯಾಂಡ್ ಶುದ್ಧ ಸಸ್ಯಾಹಾರಿ ಹೋಟೆಲ್, ಗುರುಕೃಪಾ ಕಾಂಪ್ಲೆಕ್ಸ್, ಯುವ ಮೆರಿಡಿಯನ್ ಎದುರು, ಹಾಲಾಡಿ ರಸ್ತೆ, ಕೋಟೇಶ್ವರ, ಉಡುಪಿ ಜಿಲ್ಲೆ. ಮಾಲಕರು ಶ್ರೀಧರ ಪೂಜಾರಿ. ಮೊಬೈಲ್ 7896866951. ಬೆನಕ ಹಾರ್ಡ್ವೇರ್ ಅಂಡ್ ಪೇಂಟ್ಸ್, ಏಷ್ಯನ್ ಪೇಂಟ್ಸ್, ಕಲರ್ ವರ್ಲ್ಡ್, NH66, ಮುಳ್ಳಿಕಟ್ಟೆ, ಹೊಸಾಡು, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ಮಾಲಕರು ಹರೀಶ್ ಜೋಗಿ. ಮೊಬೈಲ್ 7332239959. ವಿಶ್ವಕರ್ಮ ಜುವೆಲ್ಲರ್ಸ್, ಸದ್ಗುರು ಶ್ರೀ ವಿದ್ಯಾಧಿರಾಜ ಸಂಕೀರ್ಣ, ರಿಕ್ಷಾ ನಿಲ್ದಾಣ ಹಿಂಭಾಗ, ಮುಖ್ಯ ರಸ್ತೆ, ಹೆಮ್ಮಾಡಿ. ಚಿನ್ನ ಬೆಳ್ಳಿ ಆಭರಣಗಳ ತಯಾರಕರು. ಮಾಲಕರು ಗುರುರಾಜ್ ಆಚಾರ್, ಕಾಳಿಕಾಂಬಾ, ಕಟ್ಬೆಲ್ತೂರು. ಮೊಬೈಲ್ 9140168882 8073462709. ಆಯ್ ನಮಸ್ಕಾರವೇ. ಮತ್ತೆಂತ ಅಲ್ಲದೆ ಕೂತ್ಕೊಂಡ್ದು ಆಯ್ ಮೆರವಣಿಗೆ ಬತ್ತ ಕಾಣ್ಬೇಡಿನಿ. ಮೆರವಣಿಗೆ ಎಲ್ಲ ಕೈದಾಯ್ತು, ನವರಾತ್ರಿ ಎಲ್ಲ ಮುಗೀತು. ಆಯ್ ಮೆರವಣಿಗೆ ಬತ್ತ ಕಾಯ್ತೆ ಕೂತ್ಕೊಂಡದಲ್ಲ. ಇದು ಜಾಮೀನು ಹಾಕುವ ವ್ಯಾಪಾರ. ಜಾಮೂನ್ ಬೇರೆ, ಜಾಮೀನ್ ಬೇರೆ. ಆ ನಮ್ಮನೆ ವ್ಯಾಪಾರ ಇತ್ತು. ಆಯ್ತಾ, ಒಬ್ರಿಗೆ ನಮ್ಗೊಂದು 50,000 ರೂಪಾಯಿ ಜಾಮೀನು ಹಾಕಿರೆ 3 ವರ್ಷ ಹಿಂದೆ. 50,000 ರೂಪಾಯಿ ಜಾಮೀನು ಹಾಕದು ಕತಿ ಕಾಣಿ. ಅವ್ರು ಕರೆಕ್ಟ್ನೇ ಬಿಡ್ಕೊಂಡಿರು. ಆಯ್ ಅವರೆಲ್ಲ ಸಾಲ ತೆಗುತ್ತಿಗೆ ಇವನ ಹತ್ರ ಒಂದು ಜಾಮೀನು ಹಾಕ್ಬೇಕು ಹೇಳಿ ಕರೆಕ್ಟ್ ನೆನ್ಪು ಮಾಡ್ಕೊಂಡಿದ್ದು. ನಿನ್ನೆ ರಾತ್ರಿ 10:30 ಗಂಟೆ ಫೋನ್ ನಂದು. ಆಯ್ 10:30 ಗಂಟೆ ನಾ ತೀರ್ಥಹಳ್ಳಿಯಿಂದ ಬಂದಷ್ಟೇ. ತೀರ್ಥಹಳ್ಳಿಯಿಂದ ಬಂದು ಉಣ್ಕೊಂಡು ಮನಿಕೊಂಬೇಕಂದ್ಬಿಟ್ಟು ಫೋನ್. ನಮಸ್ಕಾರ ಶೀನಣ್ಣ, ನಂಗೊಂದು ನಾಳೆ ಒಂದು ಜಾಮೀನು ಇಬ್ಬರಾಯ್ತು, ಇನ್ನೊಬ್ರು ಜಾಮೀನು ಹಾಕೊಂಡ್ರಿ. ಎಂತ ಮರ್ರಿ, ಎಂತ ಲೋನ್ ಯಾವ್ದು ಕೇಳಿ ಅದೊಂಚೂರು ಮನೆ ಕೊಟ್ಟಕ್ ಮರ್ರೆ, ಒಂಚೂರು ಲೋನ್ ಮಾಡ್ತಿದ್ದೆ ನಾನು. ಒಂಚೂರು ನೀವು ಜಾಮೀನು ಹಾಕಲ್ಲ ಮರ್ರಿ ಅಂದ್ ಹೇಳ್ರಿ. ನಾಳೆ ಚೂರು ಜಾಮೀನು ಫುಲ್ ಜಾಮೀನಲ್ಲಿ ಅಂತ ಇಲ್ಲ ಮರ್ರೆ. ಜಾಮೀನು ಎಷ್ಟು ದುಡ್ಡು ತೆಗೆದುಕೊಂಡೆ ಇಲ್ಲ, 1.5 ಲಕ್ಷ ರೂಪಾಯಿ. ಲಾಸ್ಟ್ ಒಂಚೂರು ಶಾರ್ಟ್ ಆಗ್ತಿಗೆ ಫಿನಿಶಿಂಗ್ ಬರ್ತೈತೆ ಮನೆ ಎಲ್ಲ, ಗಾರಿ ಎಲ್ಲ ಆಯ್ತು, ಪೇಂಟಿಂಗ್ ಗಿಂಟಿಂಗ್ ಎಲ್ಲ ಆಯ್ತು. ಅದೊಂಚೂರು ದುಡ್ಡು ಶಾರ್ಟ್ ಆತ್ ಮರ ಅಂದ್ರೆ 1.5 ಲಕ್ಷ ರೂಪಾಯಿ ಜಾಮೀನ ಮರ್ರೆ ಕೇಂಡೆ. ಹಾಯ್ ಆಯ್ತಾ. ಅಲ್ಲ ಅದು ಎಲ್ಲರೂ ಹಾಕಿರಿ, ಇಬ್ರು ಹಾಕಿರಿ. ನೀವು ಎಂತೆಲ್ಲ 2 ಸಿಗ್ನೇಚರ್ ಅಂದ್ರೆ ಹಾಯ್ ಸಿಗ್ನೇಚರ್ 2 ವ್ಯಾಪಾರ ಹೋಗಿತ್ತೇ ಇಲ್ಲ. ಆಯ್ತು, ಬೇರೆ ದಾರಿ ಇಲ್ಲ ನಮ್ಗೆ 50,000 ರೂಪಾಯಿ ಹಾಕಿರಲ್ಲ ಮರ್ರೆ. ಹಾಗಾಗಿ ಇಲ್ಲಿ ಬಂದು ಕೂತ್ಕೊಂಡು ಮತ್ತೆ ಅಂತಕ್ಕಲ್ಲ ಹಾಯ್ ಸಾಕಿ ಹಿಡ್ದು ಆಯ್ತು. 3/4 ಗಂಟೆ ಮೇಲೆ ಆಯ್ತು ಈ ಬ್ಯಾಂಕ್ ಹತ್ರ ಬಂದು ಕೂತ್ಕೊಂಡದ್ದು. ಈಗ ಬತ್ತೆ ಕಡೆ ಬತ್ತೆ, ಈಗ ಬಂದೆ ಅಂದ್ರೆ ಹಾಯ್ ಒಬ್ಬನ ಕಾಲ್ ಬಂತು, ನೀವೆಲ್ಲಿದ್ದ ಕೇಂಡ. ಈಗ ನಾವು 3 ಜನ ಜಾಮೀನ್ದಾರರು ಒಟ್ಟಾಕಿ ಈಗ ಹಾಯ್
ಆಯ್ತಾ 3 ಜನ ಜಾಮೀನ್ದಾರ ಒಟ್ಟಾಗೋದು ಅಂದ್ರೆ ದೊಡ್ಡ ಮೆರವಣಿಗೆ ಒಟ್ಟಾದಂಗೆ ಈಗ ಮತ್ತೆ ಎಂತಿಲ್ಲ ಟ್ಯಾಬ್ಲು ಒಟ್ಟಾಗ್ತಲ್ಲ ಒಂದ್ರ ಹಿಂದೆ ಒಂದ್ ಬತ್ತೆ ಹತ್ಕೊಂಡು ಲೈಟ್ ಎಲ್ಲ ಹಾಕೊಂಡು ಅದು ನಮ್ನ ಈಗ 3 ಜನ ಒಟ್ಟಾಕಿ ಈಗ ಹೋಯ್ ಆಯ್ತಾ ಮಾತಾಡ್ಕೊಬೇಕು ಈಗ ಫಸ್ಟ್ ಜಾಮೀನ್ದಾರ ಯಾರು, 2ನೇ ಜಾಮೀನ್ದಾರ ಯಾರು, 3ನೇ ಜಾಮೀನ್ದಾರ ಯಾರು ಹೇಳಿ ಆಯ್ತಾ. ಜಾಮೀನ್ ಹಾಕೋರು ಸುಲಭ ಇಲ್ಲ ಆಯ್ತಾ. ತಲೆ ಬಿಸಿ ಹಿಡ್ದು ಆಯ್ತು ಹೋಯ್ ಆಯ್ತಾ. ನಮ್ ತಲೆ ಬಿಸಿ ನಮ್ ಜಾಸ್ತಿ ಇತ್ತು ಮರ್ರೆ. ನಾವ್ ಮಾಡೋ ಸಾಲು ಜಾಸ್ತಿ ಇತ್ತು. ಅದ್ರ ಮಧ್ಯೆ ಒಂದು ಜಾಮೀನ್ ಹಾಕ್ತೆ ಹೊರ ಇತ್ತೇ ಇಲ್ಲ ಕತೆ ಕಂಡಂತ್ರ ಹಾಕದಿದ್ರೆ ಹಾಕುದಿಲ್ಲ ಬೇಜಾರು ಹೋಯ್. ಬೆಳಗಿಂದ ಹಂಗೆ ಐತೆ ಮನೆ ಒಬ್ರು ಹಂಗೆ ಕೇಳಿರ್ ಒಂದು ಜಾಮೀನ್ ಹಾಕ ತಕೊಂಡ್ರಿ ಜಾಮೀನ್ ನಾವು ಆಣೆ ಹಾಕೊಂಡಿತ್ ಮರಿ ಎಲ್ಲೋ ಹಾಕಂತಿಲ್ಲ ಈಗ ಆಣೆ ಹಾಕಿ ಬಿಟ್ಟಿತ್ ನಾವು ಯಾರಿಗೂ ಜಾಮೀನ್ ಹಾಕೋತಿಲ್ಲ ಹೇಳಿ. ಒಂದ್ಸಲ ಜಾಮೀನ್ ಹಾಕಿ ಹಂಗೆ ಆಯ್ತು ನಮ್ಮ ವ್ಯಾಪಾರ ಹೋಯ್ ಆಯ್ತಾ. 1,00,000 ರೂಪಾಯಿ ಜಾಮೀನ್ ಹಾಕದು ಹೋಯ್. ಅವ ಸ್ವಿಚ್ ಆಫ್ ಬಿಟ್ಟು ಎಸ್ಕೇಪ್ ಊರೇ ಬಿಟ್ಟು ಹೋಯ್ದ ಆಯ್ತಾ. ಪಕ್ಕದ ಬಾಡಿಗೆ ಮನೆ ಬಂದೆ ಅವ ಬಾಡಿಗೆ ಮನೆ ಬಂದವಿತ್ತೇ ಇಲ್ಲ ಗುರ್ತಾಯ್ತು 5-6 ವರ್ಷ ಇದ್ದಿನ ಹೇಳ್ಕೊಂಡು ಒಂದ್ ಜಾಮೀನ್ ಹಾಕ ಸೊಸೈಟಿಲಿ ಹೋಯ್. ಜಾಮೀನ್ ಹಾಕೊಳ್ಳಿತ್ತೇ ಇಲ್ಲ ಸೊಸೈಟಿ ಫಸ್ಟ್ ನಮ್ಮ ಮನೆ ಬಾಗ್ಲಿ ಬಂದಿರ್. ನಮ್ಮ ಮನೆ ಬಾಗ್ಲಿ ಬಂದ ಅವ್ರದ್ದು 60,000 ಬಾಕಿ ಇತ್ತಲ್ಲ ಮರ ಕಟ್ಲಿಲ್ಲ ಮರ ನಿಮ್ಗೆ ನೀವೆಂತ ಮಾಡ್ತಿಕೇನ್ರ ನಾನೆಂತ ಮಾಡೋದು ಮರಕೇಂದ್ರ ನೀವೆಂತ ಮಾಡೋಕಿಲ್ಲ ಸಾಲಗಾರ ನೀವೇ ಅಂದ್ರ ಆಯ್ ನಮ್ಮ ತಲೆ ಬಿಸಿ ಆಯ್ತು. ನಾವು ಜಾಮೀನ್ ಹಾಕತ್ತಿಲ್ಲ ಅಂದೆ ನೀವು ಅವ್ರನ್ನ ಹುಡುಕಿ ಅಂದೆ. ಅವ್ರನ್ನ ಹುಡುಕಿ ಅಂತ ಇಲ್ಲ ಜಾಮೀನ್ದಾರ ಯಾರು ಹಾಕಿ ಫಸ್ಟ್ ಅವ್ರನ್ನೇ ಹುಡ್ಕೋದು ಸಾಲಗಾರ ನೀವೇ ಅಂದ್ ಹೇಳ್ರಿ. ಅದ್ರ ಮೇಲೆ ಇತ್ತೇ ಇಲ್ದ 60,000 ಬ್ಯಾಂಕಿಗೆ ಹೋಗಿ ಕಟ್ಟಿದ್ದು ಈ ಜಾಮೀನ್ ಸವಾಸೆ ಬೇಡ ಅಂಕ ಹಣೆ ಹಾಕೊಂಡಿದ್ ಮರ ಅಂದ್ ವಾಯ್. ಈಗ ಸಿಕ್ಕಂಬಿದ್ದೆ ಅಂತ ಹೋಯ್ತು ನಾವೀಗ ಈ 50,000 ರೂಪಾಯಿ ನಮಗ್ ಜಾಮೀನ್ ಹಾಕಿರಲ್ಲ ಈಗ ಅವ್ರು ಕೇಳ್ಕೊಂಡು ನಾವು ಹಾಕಲ್ಲ ಮರ್ರೆ. ಈ ಜಾಮೀನ್ ಹಾಕೋದಂದ್ರೆ ಒಂದಕ್ಕೊಂದು ಗೆಂಟಿದ್ ವಾಯ್ ಈಗ ಲಿಂಕ್ ಮಾಡಿ ಹಾಕ್ತದೆ ಎಂಟು ಮಾಡಿ ಹಾಕಿ ಇರ್ತದೆ ನಿಮ್ಗೆ ನಾವು ಜಾಮೀನ್ ಹಾಕುದು ನೀವು ಜಾಮೀನ್ ಹಾಕೋದು ಆಯ್. ಈ ಜಾಮೀನ್ ವ್ಯಾಪಾರ ಇತ್ತಲ್ಲ ಇವತ್ತಿನ ಕಾಲದಲ್ಲಿ ಬಹಳ ಪರಿಸ್ಥಿತಿ ಕಷ್ಟ. ಹಂಗಾಗಿ ಅಲೋ ಫೋನ್ ಮಾಡಿರಿ ಹೌದಾ ನೀವು ಇಲ್ಲಿ ಬನ್ನಿ ಬ್ಯಾಂಕ್ ಹತ್ರ ಇದ್ದೆ ನಾನು. ನಂಗೆ ಗೊತ್ತಿಲ್ಲ ನಂಗೆ ರಾತ್ರಿ 10 ಗಂಟೆ ಫೋನ್ ಮಾಡ್ತೀವಿ ಅವ್ರು. ಜಾಮೀನ್ ಹಾಕಿ ನಾ ಇಬ್ರು ಹೇಳಿದೆ ಮರ ನೀವು ಬನ್ನಿ ಮರ ಅಂತ ಹೇಳಿದ್ರು. ಹೌದೌದು ನನಗೆ ಬತ್ತೆ ಅಂದ್ರು. ಅವ್ರ ಆನಂದ್ ಅಲ್ದ ವಾ ಇವ ರಾಜಣ್ಣ ಅಡ್ಡಿಲ್ಲ ಅಡ್ಡಿಲ್ಲ ಗೊತ್ತಿಲ್ಲ ಅದೇ ಅದೇ ಬನ್ನಿ ಅಡ್ಡಿಲ್ಲಿ ನಾಳೆ ಬ್ಯಾಂಕ್ ಹತ್ರ ಕೂತಿದ್ದೆ ಒಂದು ಜಾಮೀನ್ ಹಾಕಬೇಕು ರಾತ್ರಿ ಫೋನ್ ಮಾಡ್ರು ನಿಮ್ಗೂ ಫೋನ್ ಮಾಡಿರಾ. ಜನ ಅಡ್ಡಿಲ್ಲ ಹೌದೇ ಜನ ಪ್ರಶ್ನೆ ಅಲ್ದೆ ಅಕಸ್ಮಾತ್ ಕಡ್ದಿದ್ದು ನಮ್ಮ ಹತ್ರ ಆಯ್ಕಲ್ಲ ಮರ್ರಿ. ಹಂಗಾಗಿ ಅಕ್ಕ ನೀವು ಬಂದು ಇಲ್ಲೇ ಬನ್ನಿ ಮಾತಾಡು ಅಕ್ಕ ಫೋನ್ ಹಾಯ್ 19 ಜಾಮೀನ್ದಾರ ಫೋನ್ ಹೆಣ್ಣಲ್ಲ ಮೆರವಣಿಗೆ ಕಂಡೆ 3 ಜನ ಒಟ್ಟು ಮಾಡಕ್ಕೆ ಕೂತ್ಕೊಬೇಕು ಇಲ್ಲಿ ಈಗ ಪಾರ್ಟಿ ಬಂದ್ ಕೂಡಲೇ ಜಾಮೀನ್ ಹಾಕುದು ಹಂಗಾಯ್ತು ಈಗ ಈ ಜಾಮೀನ್ ಹಾಕೋ ವ್ಯಾಪಾರ ಹೋಯ್. ಮತ್ತೆ ಕಣೆ ಹೋಯ್ ಇವತ್ತಿನ ದುಡ್ಡಿನ ಲೆಕ್ಕಾಚಾರ ಬಹಳ ಕಷ್ಟವೇ. ಯಾರಿಗಾದ್ರೂ 5,000 ರೂಪಾಯಿ ಕೊಟ್ಟರೆ ಇತ್ತೇ ಇಲ್ಲ 5 ದಿವಸ ಬಿಟ್ಟು ಕೊಡ್ತೇ ತಗೊಂಡ್ರೆ ಇತ್ತೇ ಇಲ್ಲ ವರ್ಷಗಟ್ಲೆ ಬರ್ತಿಲ್ಲ ಹೋಯ್. ಹಂಗಿನ ವ್ಯಾಪಾರ ಆಯ್ತು. ಒಂದ್ಸಲ ಹಂಗೆ ಆಯ್ತೆ ನನ್ನ ಫ್ರೆಂಡಿಗೆ ಒಬ್ರಿಗೆ ಮದುವೆ ಬಂತ ಹೇಳ್ಕೊಂಡು ಒಂದು 40,000 ಬೇಕಂದ. ಲಾಸ್ಟಿಗೆ ಮರ್ರೆ ಒಂಚೂರ ಖರ್ಚು ಜಾಸ್ತಿ ಆಯ್ತು ಮೆಹಂದಿ ಗಿಂದೆಲ್ಲ ಇತ್ತು ಮರ ಹಿಂಗೆ ಅಂದ ಹೋಯ್ ಆಯ್ತಾ. 40,000 ಬೇಕಾದ್ರೆ 40,000 ರೂಪಾಯಿ ಕೊಟ್ಟನೆ. ಇವ ಮದುವೆ ಆಗಿ ಇತ್ತೇ ಇಲ್ಲ ಮರ್ರೆ ಹೋಯ್. ಮಗಿನ ನಾಮಕರಣ ಅವ್ರು ನಮಗೆ ದುಡ್ಡಿಲ್ಲ. ಮಗಿನ ನಾಮಕರಣಕ್ಕೆ ಹೇಳಿದೆ ಬಿಟ್ರೆ ನಮಗ್ ದುಡ್ಡಿಲ್ಲ. ನಾನು ಕಡೆ ಮಗಿನ ನಾಮಕರಣ ಆದ್ಮೇಲೆ ಮಾಡಿ ಫೋನ್ ಮಾಡ್ಕೊಂಡು ಎಂತ ಮರ್ಯ ರಘು ದುಡ್ಡು ಅಂತ ಕೊಡು ಪಂಚಾಯತ್ ಇಲ್ಲ ಮರ್ಯ 2 ವರ್ಷ ಮೇಲೆ ಆಯ್ತಲ್ಲ ಮರ್ಯ ಎಂತ ಕತ್ತಿಕೊಂಡೆ ನಾನು ಮದುವೆ ಟೈಮೇ ತಗೊಂಡು ತಂದೆ ಕೊಡ್ತೇವೆ ಒಂಚೂರು ನಂಗೆ ಎಲ್ಲ ಒಟ್ಟು ಟೈಟ್ ಆಯ್ತು ಮರ್ರೆ ಅದು ಇದು ನಿಮ್ಗೆ ಹುಡುಕಿತ್ತು ಎಲ್ಲ ಒಟ್ಟು ಗಡ್ಬಿಡಿ ಆಗಿ ಹೋಯ್ತು ಮರ ಹೇಳ್ದೆ ಗಡ್ಬಿಡಿ ತಗೊಂಬೇಡ ಮರ್ಯ ನಾನು ನಿಮ್ಗೆ ದುಡ್ಡು ಕೊಡ್ತು ಗಡ್ಬಿಡಿ ಕೊಟ್ಟು ತಗೊಳೋದಲ್ಲ ಆರಾಮ್ ಲೆಕ್ಕ ಮಾಡಿ ನೀ ತಗೊಳೋದಲ್ಲ ಅಂದೆ. ಅದು ಹೌದಂದೆ ಮತ್ತೆ ಈಗ ದುಡ್ಡು ತಗೊಂಡ್ಮೇಲೆ ಗಡ್ಬಿಡಿ ಆಗ್ದೆ ಹಂಗೇನೆ ನಾನು ಹೋಯ್. ಜನ ತಕೊಂಬತ್ತಿ ಲೆಕ್ಕ ಮಾಡಿ ಎಂಜು ತಾಕ್ಸಿ ಲೆಕ್ಕ ಮಾಡ್ತಾರೆ 5, 10, 15, 20, 30, 35 ಊರ್ ಲೆಕ್ಕ ಮಾಡಿ ಎಂಜು ತಾಕ್ಸಿ ಲೆಕ್ಕ ಮಾಡ್ತಾ ಇರ್ತಾರೆ ಹೋಯ್. ಊಕೆ ಸೇಕಂತ್ರ ಥ್ಯಾಂಕ್ಸ್ ಹೇಳಿ ಅದು ಕೊಡುತ್ತೆ ಗಡ್ಬಿಡಿ ಆಗ್ದೆ ಅಂತಕ್ಕೆ ಒಂಚು ಗಡ್ಬಿಡಿ ಆಯ್ತು ಕೊಡ್ತೇ ಅಂದ ಹೋಯ್. 40,000 ರೂಪಾಯಿ ಸುದ್ದಿ ಇಲ್ಲ ಇವತ್ತಿ 3 ವರ್ಷ ಚಿಲ್ಲರೆ ಆಯ್ತಾ. ಉಪಕಾರ ಮಾಡುದು ಅಂತ ಇವತ್ತಿನ ಕಾಲ ಭಾಳ ಡೇಂಜರ್ ಹೋಯ್. ಉಪಕಾರ ಮಾಡ್ಕೊಟ್ಟು ಡೇಂಜರ್ ವ್ಯಾಪಾರ ಆಯ್ತಾ. ಒಂದಿನ ಹಂಗೆ ಆಯ್ತು ಹೋಯ್. ಪೆಟ್ರೋಲ್ ಖಾಲಿ ಆಯ್ತು ಮಾರ ಒಂದು 200 ರೂಪಾಯಿ ಬೇಕಾದ್ರೆ ಹೇಳ್ದ. ಎಂತ ಮಾಡುದು ಎಲ್ರು ಹಂಗೆ ಆಗ್ತಲ್ಲ ನಾನು ಕೊಟ್ಟೆ ಹೋಯ್. 200 ಇಲ್ಲ 100 ಇಲ್ಲ ಹೋಯ್. ಎಂತ ಮಾಡುದು ಇವತ್ತಿನ ಕಾಲದಲ್ಲಿ ದುಡ್ಡು ಕೊಡುದು ದುಡ್ಡಿನ ವ್ಯವಹಾರ ಅಂತ್ರಿ ಮಾಡೋಕತ್ತ ವ್ಯಾಪಾರ ಮರ್ರಿ ತಕೊಂಡ್ ಹೋದ ಪತ್ತೆ ಇಲ್ಲ ಹೋಯ್ ತಕೊಂಡ್ ಹೋದ ಪತ್ತೆ ಇಲ್ಲ. ಇದು ಹಂಗೆ ಈಗ ಈ ಜಾಮೀನ್ ವ್ಯಾಪಾರ ಇತ್ತಲ್ಲ ಬ್ಯಾಂಕಿಗೆ ಜಾಮೀನ್ ಹಾಕುದು ಕರ್ಕರೆ ಮಸ್ತ್ ಹೋಯ್. ಎಲ್ಲಿ ಓಡಿ ಒಪ್ಪಿಗಿಲ್ಲ ನಮ್ದು 40 ಪೊಟ ಇರುತ್ತಲ್ಲ ಆಯ್ತಾ 25-30 ಸೈನ್ ಜಾಮೀನು ಕೈಯಾಗಿ ಕೈ ಕೊಟ್ಟೆ ಆಗಿವತ್ತು ನಮ್ದು ಹೋಯ್. ಯಬ್ಬಾ ದೇವ್ರೆ ನೀವು ಒಂದು 5-10 ಸೈನ್ ಹಾಕ್ತ್ರಿ ಹಿಂಗೆ ಕರ ಗೀತ್ರಿ ಹೋಯ್. ಕಡೆಗೆ ಗೀಚಿ ಕೈ ಉಂಟ್ಕೊಂಡು ಹಿಂಗ್ ಕೊಟ್ಟೆ ಆಗಿಬಿಡತ್ ಯಾರ ಬ್ಯಾಂಕಿಂಗ್ ಹೆರ್ಬಿ ಕೈ ಅಂತ ಆಯ್ತು ಮರ ಹೊಪ್ಪ ಸರಿ ಇದೆಯಲ್ಲ ಮರ ಕೈ ಕೊಟ್ಟೆ ಆಯ್ತಾರೆ ಹಿಂಗಲ್ಲ ಆಯ್ತಂತ್ರ ಕೈ ಕೊಟ್ಟೆ ಆದಲ್ಲ ಮರ ಸಿಗ್ನೇಚರ್ ಮಾಡಿ ಸಾಕಾಯಿ ಕೈ ಕೊಟ್ಟೆ ಬೆಂಡ್ ಆದ್ ಮರ ಅಂತ ಎಂತ ಸಿಗ್ನೇಚರ್ ಮಾಡಿ ಸಾಕತ್ತೆ. ಯಾಕಂದ್ರೆ ಸ್ವಲ್ಪ ಏನಲ್ಲ ಆ ಪುಟ ಈ ಪುಟ ಸೈನ್ ಹಾಕಿ ಹಾಕೋದು ಕಾಮೂರ್ ಮನ್ಸಿಗೆ ಅಂತ ಇಲ್ಲ ವಾಯ್. ಒಂದ್ ಸಿಂಪಲ್ ಒಂದು ಜಾಮೀನ್ ಹಾಕತ್ತ ಒಂಚೂರು ಒಬ್ರು ಜಾಮೀನ್ ಬೇಕಂತೆ ಹೌದು ಹೇಳಿದ್ರು ಒಂಚೂರು ಜಾಮೀನ್ ಅಂತ ಬಹಳ ಸಿಂಪಲ್ ಕೈ ಬೇಡ ಹಿಂಗ್ ತೋರಿಸ್ತಾರ ವಾಯ್. ಹಿಂಗಿದ್ದಿತ್ತಿಲ್ಲ ಇಷ್ಟು ಉದ್ದಕ್ಕೆ ಅದ್ ಕೈ ಬೇಡ. ಎಂತ ಮಾಡುದು ಆ ನಮೂನಿ ಮಾರ್ರೆ ಜಾಮೀನ್ ವ್ಯಾಪಾರವಾಗಿತ್ತೇ ಇಲ್ಲ. ಯಾರಿಗೆ ಜಾಮೀನ್ ಹಾಕುವುದು ಬಿಡುದು ಇವತ್ತಿನ ಕಾಲ ಬಹಳ ಕಷ್ಟ ಅಂತ ಪರಿಸ್ಥಿತಿ ಆಗಿದೆ. ನಮ್ ಫ್ರೆಂಡ್ ಹಂಗೆ ಯಾರಿಗೊಬ್ಬ ಜಾಮೀನ್ ಹಾಕಿನಮ್ರ
ಇವ ಗೊತ್ತಿಲ್ಲ, ಇವ ಸೀದಾ ಇಲ್ಲಿ ಕಾರವಾರದಲ್ಲಿ ಇವ ಅಲ್ಲಿ ಹೋಗಿದ ಕೆಲಸ ಇತ್ತು ಹೇಳಿ, ಇಲ್ಲಿ ಬ್ಯಾಂಕಿಂದ ಮನೆ ಬಂದಿರಮ್ಮ ಎಂತ ಕೇಳ್ರಮ್ಮ, ಯಾವ 3.5 ಲಕ್ಷ ರೂಪಾಯಿ ಜಾಮೀನು ಹಾಕಿದ, ಮನೆಗೆಲ್ಲ ಹೆಂಗಸ ಮಕ್ಳು ಇದ್ರೆ ಇಲ್ಲ, ಅವ್ರ ತಲೆ ಬಿಸಿ ಆಗಿ ಹೋಯ್ತು ಹಾಯ್. ಇವ ಫೋನ್ ಮಾಡ್ಕ ಬ್ಯಾಂಕಿಂದ ಅವ್ರಿಗೆ ಜೋರಮ್ರ ಹಾಯ್, ಅಯ್ಯೋ ಮರ ಜಾಮೀನು ಹಾಕಿದ್ರು ನಿಮ್ಮ ಮನೆ ಬಾಗ್ಲು ಬರೋಕೆ ಅಂತ ಇತ್ತು ಮರ್ರೆ, ನಾವು ಕಟ್ಟುತ್ತಲ್ಲ ಮರ್ರೆ ಹೇಳಿ. ಅದಕ್ಕೆ ಹೇಳ್ರಿ ನೀವು ಬ್ಯಾಂಕಿಂದ ಬೈದಲ್ಲ ಮರ್ರೆ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ಜಾಮೀನು ಹಾಕೋದು ಹೌದಲ್ದ, ಜಾಮೀನು ಹಾಕೋದು ಏನ್ ತಪ್ಪಿಲ್ಲ, ಜಾಮೀನು ಹಾಕೋದು ಹೌದು. ಜಾಮೀನು ಹಾಕಿದ್ಮೇಲೆ ನಾವೇ ಸಾಲ ಕಟ್ಕಲ್ಲ, ಜಾಮೀನ್ದಾರರೇ ಸಾಲಗಾರರಲ್ಲ. ಅವ್ನ ಕಡೆ ಲಾಸ್ಟಿಗೆ ಹುಡ್ಕೋದು ಯಾರು ಜಾಮೀನು ಹಾಕಿರ ಅವ್ನು ಹೇಳಿ. ಅದಕ್ಕೆ ಬ್ಯಾಂಕಿನವ್ರಿಗೆ ಅಂತ ಹೇಳಿದ್ರು, ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ, ಮನೆ ಬತ್ರ ನೀವು ಕಟ್ಬೇಕು ಮಾರ್ರೆ, ನೀವು ಕಟ್ತಿದ್ರೆ ನೀವೇ ಇದು ಮಾಡೋದು ಮಾರ್ರೆ ಅಂತ ಹಾಯ್. ಹಂಗಾಗಿ ಇತ್ತಿಲ್ಲ. ನಮ್ಮ ಫ್ರೆಂಡ್ ಮನೆ ಹೇಳ್ತಿದ್ದ, ಯಾರಿಗೆ ಜಾಮೀನು ಹಾಕೋ ಕರ್ಕರೆ ಮಾಡ್ರೆ ಇದಾಗಲೇ ಬೇಡ ಇತ್ತಂದ. ನಮ್ಮ ವ್ಯಾಪಾರ ಹಂಗೆ ಐತಿ ಹಾಯ್. ಇಲ್ಲಿ ಕೂತ ಕಟ್ಟಿ ಮೇಲೆ ಕೂತ ಕಾಯುದು ಈಗ ಇಲ್ಲಿ ಎಷ್ಟು ಹೊತ್ತಿಗೆ ಬರ್ತಾರೆ ಯಾರು ಬರ್ತಾರೆ ಹೇಳಿ. ಇನ್ನು ಬ್ಯಾಂಕಿಗೆ ಹೋಗಿಲ್ರಿ ಉಪ ಇಲ್ಲ ಜಾಮೀನು ಹಾಕಿ ಹೇಳಿ. ಹಂಗಾಗಿ ಇವ್ರು ಒಬ್ರಿಗೆ ಹಾಕೋದು ಮತ್ತೆ ಹಾಕೋತಿಲ್ಲ ಅಂತ ಆಯ್ತು. ಆ ನಮೂನೆ ಆಯ್ತು ಈಗ ನಮ್ಗೆ ಈ ಜಾಮೀನು ಹಾಕೋ ವ್ಯಾಪಾರ ಹಾಯ್. ಮತ್ತೆ ಗಣಿ ಹಾಯ್, ಇವತ್ತಿನ ಕಾಲದ ಯಾರ ಹತ್ರ ಎಂತ ವ್ಯವಹಾರ ಡೇಂಜರ್ ವ್ಯಾಪಾರ ಹಾಯ್. ಯಾರ ಹತ್ರ ಬೇಕಾ ನೀವು ಕೆಂಪನಿ, ಅಯ್ಯೋ ದೇವ್ರೆ, ಒಬ್ರದಲ್ಲ ಒಂದ್ ಸಮಸ್ಯೆ, ಒಬ್ರದಲ್ಲ ಒಂದ್ ಸಮಸ್ಯೆ. ಎಲ್ಲಿ ಹೋರ ಹಂಗೆ ಹೋಯ್, ಅಯ್ಯೋ ನಾ ಜಾಮೀನು ಹಾಕಿ ಹಿಂಗಾಯ್ತು, ಜಾಮೀನು ಹಾಕಿ ಹಂಗಾಯ್ತು, ಅವ್ನಿಗೆ 20,000 ಕೊಟ್ಟು ಬರಲಿಲ್ಲ, 50,000 ಕೊಟ್ಟು ಬರಲಿಲ್ಲ. ಯಾವುದು ಕೆಂಪಿಲ್ಲ ಹಾಯ್. ಈಚೆ ಕೈ ಜಾರಿ ಹೋಯ್ತಾನೆ ಹೇಳ್ರಿ ಇತ್ತೇ ಇಲ್ಲ, ಮತ್ತು ಒಳಗ ಪಂಚಾಯತ್ಕಿಲ್ಲ ಅಂತ ವ್ಯಾಪಾರ ಇತ್ತು. ಎಂತ ಮಾಡುದು, ಫೋನಿಗೆ ಏನು ಕಡಿಮೆ ಇಲ್ಲ. ಹಲೋ, ನಾ ಬಂದು 1 ಗಂಟೆ ಮೇಲೆ ಆಯ್ತಲ್ಲ ಮರ್ರೆ. ಹೌದು, ಹೌದಾ, ಹೌದೌದು. ಎಂತ ಗೊತ್ತಿಲ್ಲ ಮರ್ರೆ, ಅದೇ 1.5 ಲಕ್ಷ ರೂಪಾಯಿ ಜಾಮೀನ ಹೇಳಿರ. ಇದು ಬಂದು ಪೇಪರ್ ಕಾಣ್ಕೀಗ. ಪೇಪರ್ ಎಲ್ಲ ಎಷ್ಟು ಬರ್ದಿರ ಕಾಣ್ಬೇಕು. ನಿಮ್ಮ ಹತ್ರ 50,000 ರೂಪಾಯಿ ಹೇಳಿರಾ? 50,000 ಜಾಮೀನು ಅಂತ ಹೇಳ್ದ. ನನ್ನ ಹತ್ರ 1 ಲಕ್ಷ ಚಿಲ್ಲರೆ ಹೇಳ್ರಲ್ಲ. ಅಲ್ಲ, ಎಂತೆಂದಕ್ಕೂ ನಾವೀಗ 3 ಜನ ಜಾಮೀನ್ದಾರ ಮಾತಾಡ್ಕೊಬೇಕೆ ಅಂತ ಹೇಳಿ. ಹೌದು, ನಾವು ಅದಕ್ಕೆ ಬೇಗ ಬಂದೆ. ನಾನು ಬಂದು 1 ಗಂಟೆ ಮೇಲೆ ಆಯ್ತು ಈಗ. ಬಂದು ಮಾತಾಡ್ಕೊಬೇಕಲ್ಲ. ಎಷ್ಟು ಕಡೆ ಜಾಮೀನು ಹಾಕೊಂಡ್ ಕಡೆ 3 ಜನರು ಮನೆಗೆ ಬರ್ಬೋದು ಬ್ಯಾಂಕಿಂದ ಅಂತ ಕತಿ. ನೀವು ಪಟ್ಟ ಬಂದ ಪೇಪರ್ ಕಣ್ಕೊಂಬ, ಪೇಪರ್ ಕಣ್ಗೆ ಎಷ್ಟು ಕಣ್ಕೊಂಬ. ಜನ ಒಳ್ಳೆಯವ್ರು ಹೌದು, ಜನ ಒಳ್ಳೆಯವ್ರು ಹೌದು. ಅಕಸ್ಮಾತ್ ನಾಳೆ ಕಟ್ತಿದ್ರಿ ಅಂತ ಮಾಡ್ತೀರಿ. ಅವ್ರು ಒಳ್ಳೆಯವ್ರು ಕಟ್, ನಾವು ಕೆಟ್ಟವ್ರು ಅದ್ ಕಡೆಗೆ. ಕತಿ ಕಂಡಂತ್ರ ಹತ್ತು ಯಾವ್ದು ನಿಮ್ಗೇನು ತೊಂದ್ರಿಲ್ಲ ಮರ್, ನಿಮ್ಮದು ಬೇಕಾಷ್ಟಿತ್ತು. ನೀವು ಕಡೆ 1.5 ಲಕ್ಷ ರೂಪಾಯಿ ಒಬ್ಬರೇ ಕಟ್ತೀರಿ, ನಮ್ಮ ಹತ್ರ ಐಡಿಯಾ ಮಾರ್ರಿ. ನಾವು ಕಡೆ ಬೆಂಕಿ ಕಟ್ಟಿ ಕೀರ್ತಿ ಇರ್ಕತ್ ಕಡೆಗೆ, ಬೆಳಕೆಲ್ಲಿ ಇತ್ತು ಹೇಳಿ. ನೀವು ಬನ್ನಿ ಇಲ್ಲೇ ಮಾತಾಡು. ಮತ್ತೊಂದು ಜಾಮೀನ್ದಾರರದ್ದು ಫೋನೇ, ಒಳ್ಳೆ ಪಾರ್ಟಿ ಏನು ತೊಂದ್ರಿಲ್ಲ, ಹಾಕು ಅಡ್ಡಿಲ್ಲ ಮರ್ರೆ ಅಂದ್ರು. ಇವ್ರ ಸ್ವಲ್ಪ ದುಡ್ಡು ಒಳ್ಳೆ ಇತ್ತು, ನಮ್ಮ ಹತ್ರ ಅಂತ ಇಲ್ಲ. ನಾವು ಇವ್ರು ಜಾಮೀನು ಹಾಕಿನ ಕಡೆಗೆ ಆಯ್ತಾ ಎಲ್ಲರೂ ಹುಡ್ತಪ್ಪ ವ್ಯಾಪಾರ ಆಯ್ತು. ನಾವು ನಾವು ಕಡೆ ಮತ್ತೆ ಯಾರು ತಗೋಬೇಕಂತ ಜಾಮೀನು ಹಾಕಿ ಎಂಬ ವ್ಯಾಪಾರ ಆಯ್ತಿದ್ದು. ಇವ್ರು ಒಳ್ಳೆ ಶಿಸ್ತಾಗಿ ಹೇಳ್ತು, ಏನು ತೊಂದ್ರಿಲ್ಲ, ಒಳ್ಳೆ ಪಾರ್ಟಿ ಕಟ್ಟು, ನಮ್ಗೆ ಗೊತ್ತಿಲ್ಲ ಒಳ್ಳೆ ಹೇಳಿ ಆಯ್ತು. ಹಿಂಗಿನ ವ್ಯಾಪಾರ ಈಗ 3 ಜನ ಜಾಮೀನ್ದಾರ ಮಾತಾಡ್ಕೊಂಡಿದ್ರೆ ಅವ್ರ ಹತ್ರ 50,000 ರೂಪಾಯಿ ಜಾಮೀನು ಹೇಳಿರ. ನಮ್ಮ ಹತ್ರ 1.5 ಹೇಳಿದ್ರು, ಮತ್ತೊಬ್ಬತ್ತು ಎಷ್ಟು ಹೇಳಿದಂಗೆ ಗೊತ್ತಿಲ್ಲ. ಈಗ ಈ ಪೇಪರ್ ಹಾಕೋದು ಕಣ್ಕೊಬೇಕು, 50,000 ಓದ್ಕೊಬೇಕು. ಈಗ ಯಾವುದೇ ಸಿಗ್ನೇಚರ್ ಮಾಡ್ಕಿದ್ರೆ 50,000 ಓದ್ಕೊಳ್ಬೇಕು. ಎಂತೆಂಥದ್ದು ಏನು, ಯಾವ್ದಕ್ಕೆ ಎಷ್ಟು ವ್ಯವಹಾರ, ಎಷ್ಟು ದುಡ್ಡು ಹೇಳಿ 0 ಮಸ್ತಿ ಇರುತ್ತೆ. ನಾವೇ ನಮ್ಮ ಕಣ್ಣಿಗೆಲ್ಲ ಓದುತ್ತೀವಿ. 1 ಲಕ್ಷ ಇದ್ದು 10 0 ಜಾಸ್ತಿ ಆಯ್ತು ಅಂದ್ರೆ 10 ಲಕ್ಷ ಹೋಗಿರುತ್ತೆ. ಸಿಗ್ನೇಚರ್ ಫಸ್ಟೇ ಮಾಡಿರುತ್ತೆ. ನಾವು ಕತೆ ಗಂಡಂತ್ರ ಅಯ್ಯೋ 1 ಲಕ್ಷ ಹೇಳೋದು ಮಾರ 10 ಲಕ್ಷ ರೂಪಾಯಿ ಹೋಯ್ತಾ ಮಾರ. ಅದು ಈ 10 ಲಕ್ಷಕ್ಕೆ ನಾವು ಜಾಮೀನೇ ಹಾಕುದಿಲ್ಲ, ಮಂಡಿಗಿನ ಗಂಟೆ ಎತ್ತೇ ಇಲ್ಲ, ಯಾರು ಕೇಂತಿಲ್ಲ ಆಯ್ತಾ. ನಮ್ಮನೆ ವ್ಯಾಪಾರ ಮತ್ತೆಂತ ಹೋಯ್ತು ನಿಮ್ಗೆ. ಈಗಣಿ ಜಾಮೀನು ಹಾಕುದಷ್ಟು ತಲೆನೋವು ಇನ್ನೊಂದು ಕೆಲಸ ಇಲ್ಲ ನಮ್ಗೆ. ಬೆಳಗ್ಗೆ ಮುಂಚೆ ತಿಂಡಿ ಹೊಸು ಇಲ್ಲ ನಮ್ಗೆ, ನಮ್ಮ ಪರಿಸ್ಥಿತಿ ಆಯ್ತು. ಇದು ಬಂದು ಒಂದು ಜಾಮೀನು ಹಾಕಿ ಹೋಗ್ಬೇಕಂತ ತಲೆ ಬಿಸಿ ಆಯ್ತಾ. ಎಂತ ಮಾಡೋಕಿಲ್ಲ ಮತ್ತೆ ಆಗುತ್ತೆ. ಒಬ್ರು ಹಾಕೋ ಶುರು ಮಾಡ್ಸಾಕೋದು ಅಭ್ಯಾಸ ಆಗಿ ಹೊತ್ತು ಇವ್ರು ಮತ್ತೆ 4 ಜನ ಹೇಳಿರ್ತಾರ, ಅಯ್ಯೋ ಮಾರ್ರೆ ಜಾಮೀನು ಅವು ಆ ಜನ ಹಾಕತ್ ಮಾರ, ನಮ್ಗೆ ಹಾಕಿ ಉಪಕಾರ ಮಾಡಿರ ಅಂತ. ಹಂಗೆ ಒಬ್ರಿಗೆ ಹಾಕು ಡೇಂಜರ್ ವ್ಯಾಪಾರ. ಒಬ್ರಿಗೆ ಗೊತ್ತಾಯ್ತದ ದೇವ್ರಿಗೆ ಗತಿ ಹಂಗೆ ನಾವು ಜೀವನದಲ್ಲಿ ಇತ್ತೇ ಇಲ್ಲ. ಜಾಮೀನು ಹಾಕಿ ಚೊಕ್ಕ ಹಾಕಿ ಹೋಯ್ತಿ. ಮತ್ತೆ ಈಗಿಂತ ಹೋಯ್ತಾ, ಈಗ ಯಾರ ಹತ್ರ ಬೇಕೇನಿ ಒಂದು ಕೋಲ್ಡ್ ಕೊಡಿರಿ, ಬಾಳೆಹಣ್ಣು ತಿನ್ನಿ, ಒಂದು ಮಸ್ತು ಊಟ ಮಾಡೋ, ಬಿರಿಯಾನಿ ತಿನ್ನು ಬನ್ನಿ ಅಂತ ಬಿಟ್ರೆ ಜಾಮೀನು ಅಂದ್ಕೊಳ್ಳಿ ಎಸ್ಕೇಪ್, ಒಬ್ರು ನಿಲ್ಲುದಿಲ್ಲ. ಆ ನಮ್ನೆ ಆಗಿತ್ತು. ಜಾಮೀನು ಅನ್ಸಾಕ ಗಾಡಿ ರಪ್ಪ ಸ್ಟಾರ್ಟ್ ಮಾಡ್ತಾರೆ. ಒಂಚೂರು ಒಂದು ಮದುವೆ ಅಪ್ಪಗಿತ್ತಕ ಸಿಕ್ತೆ ಹೇಳಿ ಹಾರಿ ಬಿಡ್ತಾರ. ಯಾಕಂದ್ರೆ ಜಾಮೀನು ಹಾಕಿದವ್ರಿಗೆ ಗೊತ್ತಿರುತ್ತೆ ಎಂತ ಆಯ್ತು ಹೇಳಿ. ಹಂಗಾಗಿ ಈಗಣಿ ಜಾಮೀನು ವಿಷಯ ಜಾಗ್ರತೆ ಮಾಡ್ಕೊಳ್ಳಿ. ಪರಿಸ್ಥಿತಿ ಬಹಳ ಕಷ್ಟ ಇತ್ತು ಮುಂಚಿನ ಕಂಡಾಗ. ಅಲ್ಲ, ಕೈ ತುಂಬಾ ದುಡ್ಡು ಇಲ್ಲದೆ ಇರ್ಲಿ ಹಣಕಾಸಿನ ವಿಷಯ ವೆರಿ ಡೇಂಜರ್ ಉಂಟು ಈಗ ಆಯ್ತಾ. ಈಗ ಕೊಡ್ತೇಂತ ನಂಗೆ ಗಳಿಗೆ ಇರುದಿಲ್ಲ ವಿಶ್ವಾಸ. ಹಂಗಾಗಿ ಎಲ್ಲ ಜಾಮೀನು ಹಾಕುದಿದ್ರೆ ಆಲೋಚನೆ 10 ಸಲ ಮಾಡಿ. ಸಾಲಗಾರರಲ್ಲ, ಜಾಮೀನ್ದಾರರೇ ಸಾಲಗಾರರು. ಹಂಗಾಗಿ ಬಂದ್ರೆ ಬಂದೆ ನಾನು ಬಂದು 1 ಗಂಟೆ ಆಯ್ತು ಮಾರೆ. ಯಾವ್ದ ಹೋಗು ಒಟ್ಟಿಗೆ ಹೋಗು. ಅವ್ರು ಬಂದ್ರಲ್ಲ ಈಗಣಿ ಸಾಲಗಾರರು ಬಂದಿರ, ಜಾಮೀನ್ದಾರರು ನಾವು 3 ಜನ ಒಟ್ಟಾಗಿತ್ತು. ಈಗ ಬ್ಯಾಂಕಿನ ಒಳಗಡೆ ಹೋಗಿ ಪೇಪರ್ ಚಂದ ಮಾಡಿ ಓದಿ ಎಷ್ಟೆಷ್ಟು ಸಾಲ ತೆಗಿತಾನೆ ಫಸ್ಟ್ ಮಾತಾಡ್ಕೊಂಡು ಜಾಮೀನು ಹಾಕೋದು. ನನ್ನ 3ನೇದೇ
ಫಸ್ಟ್ ಜಾಮೀನು ಸೆಕೆಂಡ್ ಜಾಮೀನು ಎರಡನೇ ಬೇರೆ ಇತ್ತು, ನಮ್ಮ ಮೂರನೇ ಮಾಡಿದ್ರು. ಹಂಗಾಗಿ ಬಚಾವ್ ಅವರೆಲ್ಲ ಅವ್ರು ಕಡ್ದೇ ಇದ್ರೆ ಇವರೆಲ್ಲ ಕಟ್ಟಿ ಆದ್ಮೇಲೆ ಲಾಸ್ಟ್ ನಮ್ಮ ಮೈ ಮೇಲೆ ಬರ್ತದೆ. ಎರಡು ಒಂದೇ ಅದು ಹೆಂಗ ಅವ್ರು ನಾವು ಕಡೆ ಕಟ್ಟು ವ್ಯಾಪಾರವೇ. ಹಂಗಾಗಿ ಹೇಳಿ ಯಾರೀಗ ಜಾಮೀನು ಹಾಕುತ್ತೀವಿ ಜಾಗ್ರತೆ ಮಾಡಿ. ಜಾಗ್ರತೆ ಮಾಡೋಕ್ಕಿಂತ ಆಲೋಚನೆ 10 ಸಲ ಮಾಡಿದ್ ನೀವು. ಹಾಯ್ ಆಯ್ತಾ, ಕೆಲವರು ನಿರ್ದಾಕ್ಷಿಣ್ಯ ಬೇಡ, ಡೈರೆಕ್ಟ್ ಹೇಳ್ಕೊಡ್ಲಿ ಜಾಮೀನು ಹಾಕುದಿಲ್ಲ ಮರ ಬೇಜಾರು ಮಾಡ್ಕೊಂಡ್ಬಿಟ್ರೆ ಅಂದ್ರೆ ಎಂತ ಆಗುದಿಲ್ಲ ನಿಮ್ಗೆ. ಹಾಯ್ ಇಲ್ಲ ನಿಮ್ಗೆ ಬಿಡುಕತ್ತಿಲ್ಲ, ಇವ್ರು ನಮ್ ಕಾಣಿ ಕಳ್ಸಲ್ಲ 50,000 ರೂಪಾಯಿ ಇವ್ರು ನಂಗೆ ಜಾಮೀನು ಹಾಕಿರ. ಈಗ ಇವತ್ತು ನಾವು ನಮ್ಮನ್ನ ಜಾಮೀನಿಗೆ ಕರೆದಿರಿ, ನಾವೀಗ ಇಲ್ಲೇ ಹೇಳುಕತ್ತ ಇಂಥ ಕೊಂಡಿಯಾಗಿ ಸಿಕ್ಕಂಡ್ ಬಿದ್ರೆ ಎಂತ ಮಾಡ್ಕೋತಿಲ್ಲ. ಹಂಗೆ ಕಣಿ ಬ್ಯಾಂಕಿನ ವ್ಯವಹಾರ ಮತ್ತೆ ಜಾಮೀನು ಗೀಮೀನು ಹಾಕಿ ಜಾಗ್ರತೆ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಕಟ್ಟುಕಾಗತ್ತಾ, ಮುಂದೆ ಏನಾದ್ರು ನೀವು ಅದನ್ನ ಫುಲ್ ಲೋನ್ ಕ್ಲೋಸ್ ಮಾಡೋಕ್ಕಾಗತ್ತಾ, ಹಂಗಿದ್ರೆ ಮಾತ್ರ ಜಾಮೀನು ಹಾಕಿ. ಸುಮ್ಮನೆ ಕಿಸೆಗೆ ಒಂದು 20-30 ರೂಪಾಯಿ ಇಟ್ಕೊಂಡು ಅವನಿಗೆ ಒಂದು ಜಾಮೀನು ಹಾಕೊಂಡು ಅರ್ಧ ಬಿರಿಯಾನಿ ತಿನ್ಸ್ತಾರೆ ಹೇಳಿ ಆಸೆ ಹೋರ ಇತ್ತೇ ಇಲ್ದ ಮನೆ ಮಟ್ಟ ಮಾರ್ಕೊಂಡ್ ವ್ಯಾಪಾರ. ಈಗಣಿ ಜಾಗ್ರತೆ ಬಂದೆ ಜಾಗ್ರತೆ ಮಾಡಿ. ಕರಿತ್ರ ಜಾಮೀನು ಹಾಕಿದ್ರು ಜಾಗ್ರತೆ. ನಿಮ್ಗೆ ಈಗಣಿ ಪ್ಯಾಟೆ ಮೇಲೆ ಸಿಕ್ಕ ನಂಗೆ ಒಂದು ಜಾಮೀನು ಹಾಕಿ ಹೇಳ್ಬೇಡಿ ಮರ್ರೆ, ದೇವ್ರ ಹಣ್ಣ ನಾನು ಹಾಕುದಿಲ್ಲ. ಬತ್ತೆ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಶ್ರೀ ಮೂಕಾಂಬಿಕಾ ಪವರ್ ಟೂಲ್ಸ್ ಸೇಲ್ಸ್ ಅಂಡ್ ಸರ್ವಿಸ್. ನಮ್ಮಲ್ಲಿ ಎಲ್ಲ ತರಹದ ಕೃಷಿ ಯಂತ್ರೋಪಕರಣ ಹಾಗೂ ಪವರ್ ಟೂಲ್ಸ್ಗಳನ್ನು ಮಾರಾಟ ಮತ್ತು ರಿಪೇರಿ ಮಾಡಿಕೊಡಲಾಗುವುದು. ಶ್ರೀ ಸಾಯಿರಾಮ್ ಕಾಂಪ್ಲೆಕ್ಸ್, ಮುಳ್ಳಿಕಟ್ಟೆ, ಹೊಸಾಡು. ಶ್ರೀ ಕಾಳಿಕಾಂಬಾ ಫರ್ನಿಚರ್ಸ್, ತ್ರಾಸಿ. ಫರ್ನಿಚರ್ ಮತ್ತು ಇಂಟೀರಿಯರ್ ಡೆಕೋರೇಟರ್ಸ್. ಪ್ರೊಪ್ರೈಟರ್ ದಿನೇಶಾಚಾರ್ಯ. ಮೊಬೈಲ್ 9535290035. ಸತೀಶ್ ಕೋಟ್ಯಾನ್, ಸುಶಾನ್ ಪ್ಲಾಜಾ, ಪುರಸಭೆ ಮುಖ್ಯ ರಸ್ತೆ, ಕುಂದಾಪುರ, ಉಡುಪಿ ಜಿಲ್ಲೆ. ಖ್ಯಾತ ಗಾಯಕರು ಡಾಕ್ಟರ್ ಕೃಷ್ಣರಾವ್ HV, ಮಯೂರ ಕ್ಲಿನಿಕ್, ಕೋಟ, ಉಡುಪಿ ಜಿಲ್ಲೆ. ಮಾಧವ ಆರ್ ಪಾಲನ್, ವ್ಯವಸ್ಥಾಪನಾ ಸಮಿತಿ ಸದಸ್ಯರು, ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನ, ಕಾಪು, ಉಡುಪಿ ಜಿಲ್ಲೆ. ವಿಶ್ವಾಸ್ ಜನರಲ್ ಸ್ಟೋರ್, ತ್ರಾಸಿ, ಕುಂದಾಪುರ ತಾಲೂಕು. ಶ್ರೀ ಮಾರಿಕಾಂಬಾ ಇಂಡಸ್ಟ್ರೀಸ್, ಕೊಡಪಾಡಿ, ಗುಜ್ಜಾಡಿ, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ರೆಡಿಮೇಡ್ ಕಾಂಪೌಂಡ್ ವಾಲ್ಗಾಗಿ ಸಂಪರ್ಕಿಸಿ ಪ್ರೊಪ್ರೈಟರ್ ತೇಜ ದೇವಾಡಿಗ. ಮೊಬೈಲ್ 9448314722 73382137999. ಸತೀಶ್ ಸಾಲ್ಯಾನ್, ಕಿಸಾನ್ ಘಟಕದ ಅಧ್ಯಕ್ಷರು, ಬ್ರಹ್ಮಾವರ ಬ್ಲಾಕ್ ಕಾಂಗ್ರೆಸ್ ಸಮಿತಿ, ಉಡುಪಿ ಜಿಲ್ಲೆ. ದಿನಕರ ಶೆಟ್ಟಿ ಹೆರ್ಗ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಭಾರತೀಯ ಜನತಾ ಪಕ್ಷ, ಉಡುಪಿ ಜಿಲ್ಲೆ. ಅನಂತಕೃಷ್ಣ ಭಟ್, 30 ವರ್ಷಗಳಿಂದ ಗ್ರಾಹಕರ ಸೇವೆಯಲ್ಲಿ ಹೋಟೆಲ್ ಶಾಂತಲಾ ರಿಫ್ರೆಶ್ಮೆಂಟ್, ಹಾಲಾಡಿ ರಸ್ತೆ, ಕೋಟೇಶ್ವರ, ಉಡುಪಿ ಜಿಲ್ಲೆ. ಕಳೆದ 20 ವರ್ಷಗಳಿಂದ ಗ್ರಾಹಕರ ಸೇವೆಯಲ್ಲಿ ಮನೆ ಮಾತಾಗಿದೆ ಲೋಬೋ ಪೌಲ್ಟ್ರಿ ಫಾರ್ಮ್, ಅಪೋಸಿಟ್ ಸಿಂಡಿಕೇಟ್ ಬ್ಯಾಂಕ್, ಸಾಲಿಗ್ರಾಮ, ಉಡುಪಿ ಜಿಲ್ಲೆ. ಪ್ರೊಪ್ರೈಟರ್ ಗ್ರೇಸಿಯನ್ ಲೋಬೋ. ಮೊಬೈಲ್ 9486236629. ನೂತನವಾಗಿ ಆರಂಭಗೊಂಡಿದೆ ಬೃಂದಾವನ ಗ್ರ್ಯಾಂಡ್ ಶುದ್ಧ ಸಸ್ಯಾಹಾರಿ ಹೋಟೆಲ್, ಗುರುಕೃಪಾ ಕಾಂಪ್ಲೆಕ್ಸ್, ಯುವ ಮೆರಿಡಿಯನ್ ಎದುರು, ಹಾಲಾಡಿ ರಸ್ತೆ, ಕೋಟೇಶ್ವರ, ಉಡುಪಿ ಜಿಲ್ಲೆ. ಮಾಲಕರು ಶ್ರೀಧರ ಪೂಜಾರಿ. ಮೊಬೈಲ್ 7896869951. ಬೆನಕ ಹಾರ್ಡ್ವೇರ್ ಅಂಡ್ ಪೇಂಟ್ಸ್, ಏಷ್ಯನ್ ಪೇಂಟ್ಸ್, ಕಲರ್ ವರ್ಲ್ಡ್, NH66, ಮುಳ್ಳಿಕಟ್ಟೆ, ಹೊಸಾಡು, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ಮಾಲಕರು ಹರೀಶ್ ಜೋಗಿ. ಮೊಬೈಲ್ 7332239959. ವಿಶ್ವಕರ್ಮ ಜುವೆಲ್ಲರ್ಸ್, ಸದ್ಗುರು ಶ್ರೀ ವಿದ್ಯಾಧಿರಾಜ ಸಂಕೀರ್ಣ, ರಿಕ್ಷಾ ನಿಲ್ದಾಣ ಹಿಂಭಾಗ, ಮುಖ್ಯ ರಸ್ತೆ, ಹೆಮ್ಮಾಡಿ. ಚಿನ್ನ ಬೆಳ್ಳಿ ಆಭರಣಗಳ ತಯಾರಕರು. ಮಾಲಕರು ಗುರುರಾಜ್ ಆಚಾರ್, ಕಾಳಿಕಾಂಬಾ, ಕಟ್ಬೆಲ್ತೂರು. ಮೊಬೈಲ್ 9140168882 8073462709.